ಬರ್ಡನಹಳ್ಳಿ ಗ್ರಾಮವು ಕನಕಪುರ ನಗರದಿಂದ 3 ಕಿಲೋಮೀಟರ್ ದೂರದಲ್ಲಿದ್ದು ಮುಖ್ಯ ರಸ್ತೆಗೆ ಡಾಂಬರೀಕರಣ ಮಾಡಿ ಸುಮಾರು 15 ವರ್ಷಗಳೇ ಕಳೆದಿದೆ. ಯಾವುದೇ ಅಧಿಕಾರಿಗಳ ಗಮನಕ್ಕೆ ತಂದರೂ ಹಾಗೂ ಜನಪ್ರತಿನಿಧಿಗಳಿಗೆ ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಉಪ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪ್ರತಿನಿಧಿಸುವ ಕನಕಪುರ ಕ್ಷೇತ್ರದ ಅವಿಭಾಜ್ಯ ಅಂಗವಾಗಿರುವ ಬರ್ಡನಹಳ್ಳಿ ಗ್ರಾಮಕ್ಕೆ ಯಾವುದೇ ಬಸ್ ಸೌಕರ್ಯ ಕೂಡ ಇರುವುದಿಲ್ಲ. ಗ್ರಾಮದ ಜನತೆ ಪ್ರತಿದಿನ ಆಟೋಗಳನ್ನು ಅವಲಂಬಿಸಬೇಕಾಗಿದೆ ಎಂದು ಗ್ರಾಮಸ್ಥರು ರಸ್ತೆಯ ಗುಂಡಿಗಳಲ್ಲಿ ನಾಟಿ ಮಾಡುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಓಡಾಡಕ್ಕಂತೂ ಅನುಕೂಲ ಆಗಿಲ್ಲ. ಅದಕ್ಕೆ ಗಿಡ ಎಲ್ಲ ನೆಟ್ಟಿದ್ದೀವಿ. ಹೋಗೋರು ಹೂವು ಕುಯ್ಕೊಂಡು ದೇವ್ರಿಗೆ ಕೇಳ್ಕೊಳ್ಳಿ. ಬಿದ್ದವ್ರಿಗೆ ಗುಂಡಿ ತೆಗಿಯೋದೇ ಬೇಡ, ಅಲ್ಲೇ ಹಾಕೊಂಡು ಮುಚ್ಚಿಬಿಡೋದು. ಈ ರಸ್ತೆ ಈ ಪರಿಸ್ಥಿತಿಲಿ ಇದೆ. ಬೇಡದೇ ಇರೋ ಅವಶ್ಯಕತೆ ಇಲ್ಲದೆ ಇರೋ ರೋಡೆಲ್ಲ ಚೆನ್ನಾಗಿ ಮಾಡ್ಯವ್ರೆ. ಅವಶ್ಯಕತೆ ಇರೋ ರೋಡೇ ಮಾಡಿಲ್ಲ. ಟಾರ್ ಹಾಕಿರೋ ಮೇಲೆಲ್ಲ ಟಾರ್ ಹಾಕ್ತಾರೆ, ಅವಶ್ಯಕತೆ ಇಲ್ಲದವ್ರಿಗೆಲ್ಲ ಹಾಕ್ತಾರೆ. ಇಲ್ಲಿ ಅವಶ್ಯಕತೆ ಇರೋದೇ ಹಾಕಲ್ರು. ಅಧಿಕಾರಿಗಳು ಏನು ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಮೆಂಬರ್ ಅಂತೂ ಕೇಳಿದ್ರೆ ಆಗಿದೆ ಅಂತ ಅಂತಾರೆ. ನಮ್ಮ ಮೆಂಬರ್ ಅಂತೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೋದಿಲ್ಲ. ಪಿ ಡಿ ಒ ಹೇಳಿದ್ರೆ ಪಿ ಡಿ ಒ ಇಲ್ಲ, MLC ಅವ್ರಿಗೆ ಹೇಳಿದ್ವಿ, MP ಅವ್ರಿಗೆ ಹೇಳಿದ್ವಿ, ಈ ಹೊಸದಾಗಿರೋ MP ಡಾಕ್ಟರ್ ಮಂಜುನಾಥ್ ಅವ್ರಿಗೂ ಹೇಳಿದ್ವಿ. ಯಾರಿಗೆ ಹೇಳಿದ್ರು ತಲೆ ಕೆಡಿಸ್ಕೋತಾ ಇಲ್ಲ. ಎಲೆಕ್ಷನ್ ಟೈಮ್ ಬಂದಾಗ ಬರ್ತಾರೆ ಹೋಗ್ತಾರೆ ಅಷ್ಟೇ. ಆಗಿದೆ ಅಂತಾರೆ, ಅದೊಂದು ಲೆಟರ್ ಕೊಡ್ತಾರೆ, ಆಗಿದೆ ನೋಡಿ ಅಂತಾರೆ ಅಷ್ಟೇ. ಇದೇ ಆಗಿದೆ. ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಆದಷ್ಟು ಬೇಗ. ಕುಗ್ರಾಮಗಳೆಲ್ಲ ರೋಡ್ ಚೆನ್ನಾಗಿದೆ, ಆದ್ರೂ ಇಂಥ ಸಿಟಿಗೆ 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದ್ರು ನಾವು ತುಂಬಾ ದಿನ ಹೇಳ್ತಾನೆ ಇದ್ದೀವಿ. ಬಟ್ ಯಾರು ಗ್ಯಾಂಗ್ ಹಾಕೋತಾ ಇಲ್ಲ. ಆಗಿದೆ ಅಂತಿದ್ದಾರೆ, ಏನು ಇದಾಗಿಲ್ಲಪ್ಪ. ಸಿಲ್ಕ್ ಸಿಟಿ, ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ. ಸದಾ ನಿಮ್ಮ ಸೇವೆಯಲ್ಲಿ. ಧನ್ಯವಾದಗಳು.